ಯಾವಾಗ ನಮ್ಮ ಮನೆಗೆ ಸಿಸ್ಟ್ರು ಬರಲಿ ಫ್ರೆಂಡ್ಸ್, ನಾವೆಲ್ಲ ಚಿಕ್ಕವರಿದ್ದು, ಆದರೆ ಏನು ಈ ಥರ ವೆರೈಟಿ ಅಡುಗೆ ಇಲ್ಲ. ಆವಾಗ ಊಟ ಮಾಡಿದ್ರೆ ಅನ್ನ ಸಾಂಬಾರು, ಊರಲ್ಲೇ ಹಪ್ಪಳ ಮಾಡ್ತಾರೆ, ಊರಲ್ಲೇ ಉಪ್ಪಿನಕಾಯಿ ಮಾಡ್ತಾರೆ, ನಿಮಗೆ ಗೊತ್ತು. ಯಾವಾಗ ಬಂದರು ಸಿಸ್ಟ್ರು ನಮ್ಮ ಮನೇಲಿ 2:30ಗೆ ಊಟ ಮಾಡ್ತಾಯಿರೋರು. ನಾವು ಸ್ಕೂಲಿಂದ ಬರ್ತಾಯಿದ್ವಲ್ಲ, ನಾನು ಎಷ್ಟೋ ದಿವಸ ನೋಡಿದ್ದೀನಿ, ಯಾವಾಗಲೂ ಸಿಸ್ಟ್ರು ನಮ್ಮ ಊರಿಗೆ ಬಂದರೆ ಊಟ ತರ್ತಾ ಇರಲಿಲ್ಲ. ನಾಷ್ಟ ತಿನ್ಕೊಂಡು 9:30-10 ಗಂಟೆಗೆ ಬರ್ತಾಯಿದ್ರು. ನಮ್ಮ ಮನೆಯವ್ರಿಗೆ ಊಟಕ್ಕೆ ಹಾಕ್ಕೊಡ್ತಾಯಿದ್ರು. ಇಬ್ಬರು ಮಾತಾಡ್ಕೊಂಡು ಊಟ ಮಾಡ್ತಾಯಿದ್ರು. ಹುಡುಗಾಟ ಅಲ್ವಾ ಫ್ರೆಂಡ್ಸ್, ಈಗ ಅನಿಸುತ್ತೆ ನಮಗೆ, ಈಗ ಅನಿಸುತ್ತೆ ಓ ಈ ಥರ ಎಲ್ಲ ಇರು. ಯಾಕಂದರೆ ಈಗ ನಾವು ಆ ಥರ ಇರ್ತೀವಲ್ಲ, ಯಾರ ಜೊತೆ ಹೆಂಗಿರಬೇಕು, ಈಗ ಸಿಸ್ಟ್ರುಗಳು ಮೇಡಮ್ದಿರು ಎಲ್ಲರ ಥರ ಆಗ ನನಗೆ ಈಗ ಒಂದೊಂದ್ಸರಿ ನೆನಪಾಗೋದು, ಓ ಸರಿ ಕರೆಕ್ಟ್. ಆವಾಗ ಹಳ್ಳಿ ಆದ್ರೂ ಅವರು ಎಜುಕೇಟೆಡ್ ಅಲ್ವಾ. ಆಮೇಲೆ ಫ್ರೆಂಡ್ಸ್ ಡಾಕ್ಟ್ರು ನನ್ನನ್ನು ಬೈದರು. ನಾನಂದೆ ಸರ್ ನಾವು ಏನು ಮಾಡೋದು ಅಂದರೆ ಫ್ರೆಂಡ್ಸ್, ನಾನು ಆವಾಗಲೂ ಧೈರ್ಯವಾಗಿ ಮಾತಾಡ್ತಾಯಿದ್ದೆ, ಭಯ ಬೀಳ್ತಾ ಇರಲಿಲ್ಲ. ಸರ್ ಏನು ಮಾಡೋದು ಸರ್, ನೀವೇ ನಮಗೂ ಭಯ ಆಗೋಯ್ತು ಸರ್, ಇಷ್ಟು ವೈಟ್ ಕೊಟ್ಟಿದ್ದಕ್ಕೆ ಹಿಂಗೆ ಅಂತ. ಅದಕ್ಕೆ ಡಾಕ್ಟ್ರು ಏನು ಬಂದ್ಬಿಟ್ಟ ಕರ್ಕೊಂಡು, ಹೊಳೆ ನರಸೀಪುರ ಹತ್ರ ಐತೆ ಅಂತ ಆಟೋದಲ್ಲಿ ನಿಮ್ಮ ಅವ್ವನ್ನ ಕರ್ಕೊಂಡು. ಸರ್ ನಾನೇನು ಬರಲಿಲ್ಲ, ಪಕ್ಕದ ಮನೆಯವರು ನಮ್ಮ ಊರಲ್ಲಿ ಎಲ್ಲರೂ ಇಷ್ಟೊಂದು ವೈಟ್ ಕೊಟ್ಟೈತೆ, ಏನೋ ಕಾಯಿಲೆ ಇರಬೇಕು ಅಂದರು, ಅದಕ್ಕೆ ಕರ್ಕೊಬಂದ ಸಾರ್ ಅಂದೆ ನಾನು. ನಾವು ಅದಕ್ಕೆ ಸಾರ್ ಏನು ಅಲ್ಲ, ನಮ್ಮ ಮಗುನ ಕೆನ್ನೆಗಿಂಟ್ಬಿಟ್ಟು ಗೊಂಬೆ ಹೋಗು ಮನೆಗೆ, ನಿಮ್ಮ ಅಮ್ಮಂಗೆ ಬುದ್ಧಿ ಇಲ್ಲ ಅಂತ ಹೇಳಿದ್ರು. ಅವಳು ಗೊಂಬೆ ಥರನೇ ಇದ್ಲು ಫ್ರೆಂಡ್ಸ್, ಬರೀ 2.5 kg ಇದ್ಲು ಅವಳು ಪ್ರೆಗ್ನೆಂಟಲ್ಲೇ ನಾನು ಹೊಟ್ಟೆ ತುಂಬ ಊಟ ಮಾಡಿರೋದು ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ, ಪ್ರೆಗ್ನೆಂಟಲ್ಲಿ ಏನಿಲ್ಲ ಅಂದ್ರೂ, ನೀವು ಎಷ್ಟೇ ನೋವು ಅನುಭವಿಸಿದ್ರು ಹೊಟ್ಟೆ ತುಂಬ ಊಟ ಯಾರಿಗೆ ಸೇರುತ್ತೋ ಅವರೇ ನಿಜವಾದ ಪುಣ್ಯವಂತರು ಪ್ರೆಗ್ನೆಂಟಲ್ಲಿ. ನನಗೆ ಫ್ರೆಂಡ್ಸ್ ಫಸ್ಟ್ ನನ್ನ ಮಗನ ಇದರಲ್ಲಿ ಪ್ರೆಗ್ನೆಂಟಲ್ಲಿ, ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ ಫ್ರೆಂಡ್ಸ್, 3 ತಿಂಗಳಿಗೆ ಸ್ಟಾರ್ಟ್ ಆಗಿದ್ದು ವಾಮಿಂಟು. ಇಡೀ ಹಾಸ್ಪಿಟ್ಲಿಗೆಲ್ಲ ತೋರಿಸಿ, ಈಗ ಬಿಡಿ ಎಲ್ಲ ಮೆಡಿಸಿನ್ನು ಐತೆ. ಒಂದೇ ಸಲ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು, ಇನ್ನು ಕರ್ಕೊಂಡು ಹೋಗಲೇ ಇಲ್ಲ, ಅಷ್ಟು ವಾಮಿಂಟು. ಡಿಲ್ವರಿ ಟೈಮಲ್ಲಿ ನಮ್ಮ ಅಕ್ಕ ಅವರು ಜೀರಿಗೆ ಕಾಫಿ ಅದು ಇದು ಮಾಡ್ಕೊಂಡು ಬಂದಿದ್ರು. ಅಮಾವಾಸ್ಯೆ ದಿವಸನೇ ಅವನು ಹುಟ್ಟಿದ್ದು. ಆಗ್ಲೂ ವಾಮಿಟ್ ಮಾಡ್ಕೊಂಡೆ ನನಗೆ ಡಿಲ್ವರಿ ಆದಮೇಲೆ ಫ್ರೆಂಡ್ಸ್, ನನಗೆ ಸೂಚರ್ ಮಾಡಿರೋದು ಡಿಲ್ವರಿ ಆದಮೇಲೆ ಫ್ರೆಂಡ್ಸ್. ನನಗೆ 5:30ಗೆ ನನ್ನ ಮಗ ಹುಟ್ಟಿದರೆ 6 ಗಂಟೆದಾಗ ನನಗೆ ಜ್ಞಾನ ಇರಲಿಲ್ವಂತೆ. ಆವಾಗ ಏನೋ ಸತ್ತೋಗಿರಬೇಕು ಅಂತ ಅಂದ್ಕೊಂಡಿದ್ರಂತೆ. ಅಷ್ಟರಲ್ಲಿ ನೋಡಿದ್ರೆ ಜ್ಞಾನ ಬಂತಂತೆ. ಡಾಕ್ಟ್ರು ಬೈದಿದ್ದಾರೆ, ಏನಿಲ್ಲ ಅವರು ಸುಸ್ತಾಗಿದ್ದಾರೆ ಅಂತ. ಯಾಕಂದರೆ ನಂಗೆ ಊಟ ಇರಲಿಲ್ವಲ್ಲ ಫ್ರೆಂಡ್ಸ್. ಈಗ ಬಿಡಿ ಎಲ್ಲ ವಿಜ್ಞಾನ ಮುಂದುವರೆದೈತೆ. ನಾನೇ ಅನ್ಕೋತೀನಿ ಫ್ರೆಂಡ್ಸ್, ಅಯ್ಯಪ್ಪ ದೇವ್ರೆ, ಅದೇನೇ ಕಷ್ಟ ಆಗಲಿ ನಮ್ಮ ಮಕ್ಕಳಿಗೆ ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ಒಳ್ಳೆ ಡಿಲ್ವರಿ ಡಾಕ್ಟ್ರಿಗೆ ಒಳ್ಳೆಯವ್ರಿಗೆ ತೋರಿಸ್ಬೇಕಂತ ನಾನೇ ಅನ್ಕೋತೀನಿ. ಕೂಲಿ ಮಾಡಿದ್ರು ನಾನೇ ಅನ್ಕೋತೀನಿ. ಯಾಕಂದ್ರೆ ಆಗ ನಮ್ಮ ಜೀವನದಲ್ಲಿ ಅದೇನೂ ಆಗಲಿಲ್ವಲ್ಲ. ನಾನು ಒಂದೊಂದು ತುತ್ತಿಗೂ ಕಷ್ಟಪಟ್ಟು ಒಂದೊಂದು ಮಂತು 2-3 ಮಂತ್ 4 ಮಂತ್ ಆದ್ರೂ ನಾವೇನು ಹಾಸ್ಪಿಟ್ಲಿಲ್ಲ ಫ್ರೆಂಡ್ಸ್. ಯಾಕೆ ಸುಳ್ಳು ಹೇಳಬೇಕು, ಒಂದೇ ಸಲ ಹಾಸ್ಪಿಟ್ಲು ಡಿಲ್ವರಿ ಕರ್ಕೊಂಡು ಹೋಗ್ತೀನಿ ಅಂದರೆ ನಾನು ಹೋಗಲಿಲ್ಲ. ಫಸ್ಟು ನನ್ನ ಮಗಂಗಾದಾಗ ಒಂದೇ ಟೈಮ್ ನಮ್ಗೆ ಹಾಸ್ಪಿಟ್ಲಿಗೆ ತೋರಿಸಿರೋದು. ಆ ವಿಷಯಕ್ಕೆ ಫ್ರೆಂಡ್ಸ್ ನಾನು ಈಗಲೂ ಅನ್ಕೋತೀನಿ, ನನ್ನ ಮಗಳ ಹತ್ರನೂ ಹೇಳ್ತಾ ಇರ್ತೀನಿ, ಇಲ್ಲ ಕಣವ, ಈಗ ಆ ಥರ ಎಲ್ಲ ನೀನೇನು ಭಯ ಬೀಳಕ್ಕೆ ಹೋಗಬೇಡ, ಒಳ್ಳೆ ಡಾಕ್ಟ್ರಿದ್ದಾರೆ, ಒಳ್ಳೆ ಹಾಸ್ಪಿಟ್ಲುಗಳೈತೆ. ನಾನು ಕೆಲಸ ಮಾಡೋ ಹಾಸ್ಪಿಟ್ಲೂ ಅವ್ಳಿಗೆ ಹೇಳ್ತಾ ಇರ್ತೀನಿ, ಅಲ್ಲೇ ಒಬ್ಬರು ಮೇಡಮ್ ಇದ್ದಾರೆ, ತುಂಬ ಚೆನ್ನಾಗಿ ನೋಡ್ತಾರೆ, ನೀನೇನು ಭಯ ಬೀಳಬೇಡ ಕಣವ. ನಾವು ಮದುವೆ ಆದರೂ ನಾನು ಹೇಳೋದು ಫ್ರೆಂಡ್ಸ್ ಅವಳಿಗೆ, ನಾವು ಇರ್ತೀವೋ ಸಾಯ್ತೀವೋ ಇವತ್ತಿದ್ದಾರೆ ನಾಳೆಲ್ಲ, ಅದ್ರ ಒಂದು ಮಾತು ನಾನು ಹೇಳಿದ್ದೀನಿ, ಏನೇ ಇದ್ರೂ ತೋರಿಸ್ಕೊ ಮಗ. ಅದಕ್ಕೆ ಅವಳು ಮುಖ ಒಂಥರ ಮಾಡ್ಕೋತಾಳೆ, ಏನು ಬದುಕಿರ್ತೀವೋ ಸಾಯ್ತೀವೋ ಅಂತ ನಾನು ಏನಾರು ಅಂದರೆ, ಎಷ್ಟಾಗಲಿ ಮಕ್ಕಳಲ್ವ, ಒಂಥರ ಮುಖ ಮಾಡ್ಕೊಂಡು ಅಯ್ಯಯ್ಯೋ ನಿನ್ಗೀಗ ಅರ್ಜೆಂಟಾ ಅದೆಲ್ಲ ಮಾತಾಡೋ ಮಾತು, ಸುಮ್ಮನೆ ಕೂತ್ಕೋ ಅಂತ ಬೈತಾಳೆ. ಹಂಗೆ ಫ್ರೆಂಡ್ಸ್, ಯಾಕೋತಾ ಒಂದು ಹೆಣ್ಣು ಡಿಲ್ವರಿ ಟೈಮಲ್ಲಿ ಎಷ್ಟು ನೋವು ಅನ್ಭವಿಸಿರ್ತಾಳೆ ಅಂತ ಅದು ಅನ್ಭವಿಸೋರಿಗೆ ಗೊತ್ತು. ಆ ನೋವನ್ನು ಯಾರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಆಗೋದು ಇಲ್ಲ, ಅದನ್ನು ತಿಳ್ಕೊಳ್ಳೋಕ್ಕೂ ಆಗಲ್ಲ ಬೇರೆಯವ್ರಿಗೆ. ಇನ್ನು ಫ್ರೆಂಡ್ಸ್ ಇದಾಗಿತ್ತು. ಬನ್ನಿ ಇವತ್ತು ರಾಯರ ವಾರ, ನಿಮ್ಮ ಗುರು ರಾಘವೇಂದ್ರರ ವಾರ. ಎಷ್ಟು ಅವ್ರ ಬಗ್ಗೆ ನಾವು ಹೇಳೋಕ್ಕೂ ಆಗಲ್ಲ. ಇವತ್ತು ಫ್ರೆಂಡ್ಸ್ ನಾನು ಏನು ನಾಷ್ಟ ಮಾಡಿದೆ ಅಂತ ನಿಮಗೆ ಆಲ್ರೆಡಿ ನಾನು ಮಿನಿಲಾಗಲ್ಲಿ ಹಾಕಿರ್ತೀನಿ, ನೋಡಿರ್ತೀರ. ಇನ್ನು ಫ್ರೆಂಡ್ಸ್ ನಾಳೆ ನಾನು AI ಆ್ಯಪಿಂದ ತಮ್ಮನಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನ ಅವರು ಕನ್ನಡ ಕ್ರಿಯೇಟರ್ ಇದ್ದಾರಲ್ಲ, ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಾನು ಒಂದು ½ ಪ್ರಯತ್ನ ಪಟ್ಟು ನೆನ್ನೆ ಒಂದು ತಮ್ಮನಲ್ಲಿ ಹಾಕೇ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನೊಂದು ಏನು ಮಾಡಿದ್ದೀನಿ ಅಂದರೆ, ತಮಿಳಲ್ಲಿ ಬಂದೈತೆ ನಾನು ಅಡುಗೆ ಮಾಡಿರೋದು, ಅದನ್ನು ಸುಮ್ಮನೆ ಹಾಕಿದ್ದೀನಿ ತಮ್ಮನಲ್ಲಿ, ನೋಡೋಣ ಏನಾದರೂ ಕಾಪಿ ರೈಟ್ ಬರ್ತದೆ. ಆಮೇಲೆ ಒಬ್ಬರು ನನ್ನ ಫ್ರೆಂಡ್ಸ್ ಕೇಳಿದೆ, ಆ ಥರ ಏನಿಲ್ಲ ನೀನು ಈಗ ತಮಿಳಲ್ಲೂ ವೀಡಿಯೋ ಹಾಕಲ್ವಾ, ಅದೇನು ತೊಂದರೆ ಇಲ್ಲ, ನೀನು ತಮ್ಮನಲ್ಲಿ ಹಾಕಿರೋದೇನು ತೊಂದರೆ ಇಲ್ಲ, ಸುಮ್ಮನೆ ಹಾಕಿದ್ದೀನಿ ಫ್ರೆಂಡ್ಸ್. ನನಗೆ ಮತ್ತೆ ಇದು ChatGPTರಲ್ಲಿ ಫ್ರೆಂಡ್ಸ್ 1-2 ವೀಡಿಯೋ ಮಾಡೋಕ್ಕಷ್ಟೇ ಆಗೋದು ತಮ್ಮನಲ್ಲ. ಆಮೇಲೆ ಅದು ಸ್ಟಾಕ್ ಇಲ್ಲ ಅಂತ ಬರುತ್ತೆ, ಆಗಲ್ಲ ಅಂತ. ಆಮೇಲೆ ಜೆಮಿನಿಲಿ ನಂದು ಏನಾಯ್ತು ಅಂದರೆ ಬರೀ ಹಿಂದಿ ಬತ್ತೈತೆ. ನನ್ನ ಮಗಳೂ ಚೆಕ್ ಮಾಡೋದು, ಅವಳು ಆಫೀಸ್ಗೆ ಹೋದ್ಲು. ಆಮೇಲೆ ಫ್ರೆಂಡ್ಸ್ ಯಾಕೆ ಗೊತ್ತಾ, ನಾವು ಫಸ್ಟೆಲ್ಲ ತುಂಬ ಈಜಿ ಫ್ರೆಂಡ್ಸ್. AI ಆ್ಯಪಲ್ಲಿ ನಾನು ಆಲ್ರೆಡಿ ಎಲ್ಲರದ್ದು ತಮ್ಮನಲ್ಲಿ ನೋಡಿ ನನ್ನ ಮನಸ್ಸಲ್ಲಿ ಅನ್ಕೋತಾ ಇದ್ದೆ, ನಾನು ಯಾವಾಗ ಈ ಥರ ತಮ್ಮನಲ್ಲಿ ಮಾಡೋದು. ಆಮೇಲೆ ಫ್ರೆಂಡ್ಸ್ ನಾನು ಅದನ್ನು ನೋಡ್ಕೊಂಡೆ, ಆದರೆ ನನಗೆ ಒಂದೊಂದು ಪ್ರೆಸ್ ಗೊತ್ತಾಗಲ್ಲ, ಆದರೆ ಓದ್ತೀನಲ್ಲ ಯಾವ್ದು ಸೇವ್ ಮಾಡೋದು. ಆಮೇಲೆ ಕೆಳಗಡೆ ಬಟನ್ ಹಿಂಗೆ ಕುಣಿತಾ ಇರುತ್ತೆ, ಡೌನ್ಗೆ ಅಂದರೆ ಡೌನ್ಲೋಡ್ ಮಾಡಿ ಅಂತ, ಅದನ್ನೆಲ್ಲ ಪ್ರೆಸ್ ಮಾಡಿದ್ದೀನಿ. ನಿಜವಾಗ್ಲೂ ಫ್ರೆಂಡ್ಸ್ ಯಾಕೆ ಗೊತ್ತಾ, ನಾವು 0.5% ಕಲ್ತಿರೋದು ಇಂಗ್ಲೀಷ್ನ. ಅದರಲ್ಲೇ ನಾನು ಫ್ರೆಂಡ್ಸ್ ಫುಲ್ ನನ್ನ ಮಗಳಿಗೆ ಒಂದು ಕಳಿಸಿದ್ದೆ, ತಮ್ಮನಲ್ಲಿ ಮಾಡಿ ಒಂದು ಹಾಕಿದ್ದೀನಿ ನೋಡಿ ನನ್ನ ಡ್ರೆಸ್ಸಲ್ಲಿ. ಅದು ಎಷ್ಟು ಕ್ಲಿಯರೆನ್ಸ್ ಬಂದಿದೆ ಗೊತ್ತಾ ಫ್ರೆಂಡ್ಸ್. ಅದೇನಿಲ್ಲ, ನಾವು TV ನಮ್ಮದು ವೀಡಿಯೋ ಸ್ಟಾರ್ಟ್ ಆದಕ್ಕೆ ಹೋಗ್ಬಿಡುತ್ತೆ, ಹೋದ್ರೂ
ಹಂಗೆ ಫ್ರೆಂಡ್ಸ್, ಯಾರು ಎಲ್ಲ ಏನು ನನ್ನಂತಾರೆ ಎಷ್ಟೊಂದು ಜನ ಯೂಟ್ಯೂಬರ್ಸ್ ಇದ್ದೀರಿ, ಅದು ಇವರು ಕನ್ನಡ ಕ್ರಿಯೇಟರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅವ್ರ ವೀಡಿಯೋನ ಸರ್ಚ್ ಮಾಡಿ ನೋಡಿ, ತಮ್ಮನಲ್ಲಿ ಯಾವ ರೀತಿ ಅವರು ಕ್ರೌಂಟ್ ಹಾಕಿ ಅದಾಕಿ ಇದಾಕಿ ಅಂತ ಇಷ್ಟುದ್ದ ಎಳಿತಾರೆ ಬೇರೆಯವರು. ಫ್ರೆಂಡ್ಸ್, ಅವರು ಈಸಿಯಾಗಿ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಅದರಲ್ಲಿ ಬರೆಯೋದನ್ನೂ ಹೇಳ್ಕೊಟ್ಟಿದ್ದಾರೆ, ಯಾವ ಥರ ಬರಿಬೇಕು. ನಾವು ಏನು ಹೇಳ್ತೀವಿ ಫ್ರೆಂಡ್ಸ್, ಅದನ್ನು ರೆಡಿ ಮಾಡಿ ಕೊಡುತ್ತೆ ತಮ್ಮನಲ್ನ. ನಾನು ಒಂದೇ ತಮ್ಮನಲ್ಲಿ ಹಾಕಿದ್ದೀನಿ ನೋಡಿ, ಯಾರಿಗಾದ್ರೂ ಟೈಮ್ ಇದ್ದರೆ. ತುಂಬ ಕ್ಲಿಯರೆನ್ಸ್ ಆಗಿ ಬಂದೈತೆ. ನಾನು ಸುಮ್ಮನೆ ಅದಕ್ಕೆ ಸಿಂಪಲ್ ಒಂದು ಮಾಡಿಕೊಡು ಅಂತ ಕೇಳಿದೆ. ನಾನು ಮೊದಲೇ ಕನ್ನಡನೇ ತಾನೇ, ನನಗೂ ಕನ್ನಡನೇ ಬೇಕಲ್ಲ. ಹಂಗಾಗಿ ಫ್ರೆಂಡ್ಸ್, ನನ್ನ ಮಗಳು ಮಾಡೇ ಬಿಟ್ಟಿದೆಯಾ ಅಂದು. ನಾನು ಅದೇ ಫ್ರೆಂಡ್ಸ್, ಯಾಕೆಂದರೆ ಇನ್ನು ಫ್ರೆಂಡ್ಸ್ ನನ್ನ ಜೀವನದಲ್ಲೊಂದು ಜಾಸ್ತಿನ ಕಲಿಬೇಕಾಗಿರೋದು ಫಾಸ್ಟ್ ಇಂಗ್ಲೀಷ್ ಮಾತಾಡಬೇಕು ಅಂತ ಅಷ್ಟೇ. ಸದ್ಯಕ್ಕೆ ಮಾಮೂಲಿ ನಾರ್ಮಲು ಸ್ವಲ್ಪ ಮಾತಾಡ್ತೀನಿ, ಓದ್ತೀನಿ, ಬರಿತೀನಿ, ಮ್ಯಾನೇಜ್ ಮಾಡ್ತೀನಿ, ಎಲ್ಲನೂ ಮಾಡ್ತೀನಿ ಫ್ರೆಂಡ್ಸ್. ಏನು ಮಾಡೋದು, ನಾವು ಓದುವಾಗ ನಿಮಗೆ ಗೊತ್ತು ಕನ್ನಡ ಮೀಡಿಯಮ್ಮು, ಒಂದೇ ಪೇಜ್ ಇಂಗ್ಲೀಷು, ಅದನ್ನು ಕಷ್ಟ. ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರಬೇಕು. ಒಂದು ಟ್ಯೂಷನ್ ಇಲ್ಲ, ಯಾವುದಿಲ್ಲ. ಇಂಗ್ಲೀಷ್ಗೆ ಯಾವಾಗಲೂ ಒಂದು ತಿಂಗಳು ಟ್ಯೂಷನಿಗೆ ಸೇರಿಸಿದ್ರು. ಹಂಗಾಗಿ ಇನ್ನು ಫ್ರೆಂಡ್ಸ್ ಬನ್ನಿ, ಇವತ್ತು ನಾನು ಏನು ನಾಷ್ಟ ಮಾಡಿದ್ದೀನಿ ಅಂತ ಹೇಳಕ್ಕೆ ಬಂದಿದ್ದೀನಿ. ನಂದು ನಾಷ್ಟ ಫ್ರೆಂಡ್ಸ್ ಇವತ್ತು ಮಾಡಲಿಲ್ಲ. ಯಾಕೆಂದರೆ ನನ್ನ ಫ್ರೆಂಡ್ಸ್ ಒಬ್ಬರು ಜೋಳದ ರೊಟ್ಟಿ ತಂದುಕೊಟ್ಟಿದ್ದು, ಅಂದರೆ ಅಂಗಡಿಲಿ ಅದು ಗಟ್ಟಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಫ್ರೆಂಡ್ಸ್. ಅಷ್ಟೇನು ಅಗಿನಾರ್ದಷ್ಟಾಗಿರಲ್ಲ. ಅದಕ್ಕೆ ನಾನು ಟೊಮೊಟೊ ಚಟ್ನಿ ಮಾಡಿ ಟೈಮ್ ನೋಡಿದೆ. ಟೊಮೊಟೊ ಚಟ್ನಿ ಮಾಡಿ ಆಮೇಲೆ ನನ್ನ ಮಗಳು ಮಮ್ಮಿ ಬಿಸಿ ಅನ್ನ ಮಾಡು, ನಾನು ಯಾವುದು ಪುದೀನ ರೈಸ್ ಮಾಡ್ಕೊಂಡು ಹೋಗ್ತೀನಿ ಅಂದ್ಲು. ಅವಳಿಗೆ ಬಿಸಿ ಅನ್ನ ಮಾಡಿದೆ, ನನಗೆ ರಾತ್ರಿದೇ ರೈಸ್ ಇತ್ತು. ಟೊಮೊಟೊ ಚಟ್ನಿ ಮಾಡಿ ನಾನು ಲೆಮೆನ್ನು ಬೀಟ್ರೋಟು ನಲ್ಲಿಕಾಯಿ ಒಂದು ಕಪ್ ಜ್ಯೂಸ್ ಮಾಡ್ಕೊಂಡು ಕುಡಿದೆ. ಇನ್ನು ಅವಳು ಡ್ರೈ ಫ್ರೂಟ್ಸ್ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದಾಳೆ, ಅದನ್ನೊಂದು ಕಪ್ ಹಾಲು ಕುಡಿದು ಒಂದು ರೊಟ್ಟಿ ತಿಂದು ಊಟ ತಗೊಂಡು ಅವಳು ಆಫೀಸ್ಗೆ ಇವತ್ತು ಬೇಗ 9:30-10 ಗಂಟೆಗೆ ಹೋದ್ಲು. ಫ್ರೆಂಡ್ಸ್, ನಮ್ಮ ಮನೇಲಿ 8:30-9 ಗಂಟೆಗೆ ಎಲ್ಲ ಕೆಲಸ ಆಗಿರುತ್ತೆ. ಅವಳು ತಲೆ ಸ್ನಾನ ಮಾಡ್ಕೊಂಡು ಇವತ್ತು ನಾಳೆ ಆಫೀಸ್ಗೆ ಹೋಗ್ತಾಳೆ ಫ್ರೆಂಡ್ಸ್. 2 ದಿನ ಮನೇಲಿ ಕೆಲಸ ಮಾಡ್ತಾಳೆ. ಇನ್ನು ಶನಿವಾರ ಭಾನುವಾರ ರಜಾ ಅವರಿಗೆ. ಇಂಜಿನಿಯರು ನನ್ನ ಫಸ್ಟ್ ಕಂಪ್ನಿಲಿ ಕೆಲಸ ಮಾಡ್ತಾಳೆ, ಅಲ್ಲೇ ಅವಳು ಮಾಡೋದು. ಇದೆಲ್ಲನೂ ಮುಗಿಸಿ ಫ್ರೆಂಡ್ಸ್ ರೇಷನ್ ಅಂಗಡಿಗೆ ಹೋಗಿದೆ. ಇವತ್ತು ಹೇಳ್ತೀನಿ ಬನ್ನಿ ಕೂಪನ್ ಕಾರ್ಡ್ ಸ್ಟೋರಿನ. ಒಬ್ರಿಗೆ 8 kg ಅಂತ ಅಕ್ಕಿ ಕೊಡೋದು ಫ್ರೆಂಡ್ಸ್. ನನ್ನ ಮಗಳದು ಊರಲ್ಲಿ ನಮ್ಮ ಅಮ್ಮ ಅವರೇ ಹಾಕೊಂಡಿದ್ದಾರಲ್ಲ, ಹಂಗಾಗಿ ಫ್ರೆಂಡ್ಸ್ 8 kg ಅಕ್ಕಿನ ತಮ್ಮನಲ್ಲಿ ಮಾಡಿ ಕೊಟ್ಟರು. 4 kg ಅಕ್ಕಿ ತಂದೆ ಫ್ರೆಂಡ್ಸ್. ಇನ್ನು ಮಿಕ್ಕಿದ್ದು ಒಂದು ಉಪ್ಪಿನ ಪುಡಿ, ಒಂದು ಉಪ್ಪಿನ ಕಲ್ಲುಪ್ಪು, ಒಂದು ಅರ್ಧ kg ಕಡಲೆಕಾಳು ಕೊಟ್ಟರು. 70 ರೂಪಾಯಿ ಇಸ್ಕೊಂಡ್ರು. ಇಷ್ಟೇ ಫ್ರೆಂಡ್ಸ್, ಏನು ಕೊಡಲಿಲ್ಲ. 2 ತಿಂಗಳು ಕೊಟ್ಟೇ ಇರಲಿಲ್ಲ. ಇನ್ನು ಅದು ಹೋಗ್ಬಿಡುತ್ತಲ್ಲ, ಕಷ್ಟಪಟ್ಟು ಮಾಡಿಸ್ಕೊಂಡಿದ್ದೀನಿ ಅಂತ ಇವತ್ತು ಹೋಗಿ ಫ್ರೆಂಡ್ಸ್ ತಗೊಂಡು ಬಂದೆ. ಯೂನಿಫಾರ್ಮ್ ಎಲ್ಲ ಐರನ್ ಮಾಡಿದೆ. ಎಲ್ಲ ನನ್ನ ಕೆಲಸ ಆಯಿತು. ಇನ್ನೇನು ಕೆಲಸ ಇಲ್ಲ. ನನ್ನ ಡೈಲಿ ರೋಟಿನ್ ವೀಡಿಯೋ ಇಷ್ಟಿರುತ್ತೆ. ಇದುವರೆಗೂ ನೀವು ತುಂಬ ತಾಳ್ಮೆಯಿಂದ ನನ್ನ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ಇದೆ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ವೀಡಿಯೋ ಮಾಡುವಾಗ ಏನಾದರೂ ತೋರಿಸಿದ್ರೆ ಮುಂದೆ ಇನ್ನೊಂದು ವೀಡಿಯೋ ಹಾಕೋದು, ಫೋಟೋ ಹಾಕೋದು, ಆಮೇಲೆ ಮೊದಲು ಹೆಡ್ಲೈನ್ಸ್ ಒಂಥರ ಫಿಲಮಲ್ಲಿ ಬಂದು ಇದೆಲ್ಲ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನೋಡೋಣ, ನಿಧಾನಕ್ಕೆ ತಿಳ್ಕೊಂಡು ವೀಡಿಯೋ ನೋಡ್ಕೊಂಡು ಮಾಡೋಣ. ಈಗ ಎಡಿಟ್ ಮಾಡೋದು ನಾನು ವೀಡಿಯೋ ನೋಡ್ಕೊಂಡೇ ಮಾಡಿರೋದು, ತಮ್ಮನಲ್ಲೂ ಅದರಲ್ಲೇ ಮಾಡಿದ್ದೀನಿ. ನೋಡೋಣ, ಇನ್ನು ಪಿಕ್ಸ್ ಲ್ಯಾಬ್ ಮಾಡ್ಕೊಳ್ಳಿ ತಮ್ಮನಲ್ಗೆ. ನಾನೇನು ಜಮೀನಿಲೆಲ್ಲ ವೀಡಿಯೋ ಮಾಡಲ್ಲ ಫ್ರೆಂಡ್ಸ್, ಇದರಲ್ಲೇ ಮಾಡೋದು. ತಮ್ಮನಲ್ಲೂ ಹೇಳ್ತೀನಿ ನಿಮಗೆ, ನನಗೆ ಪೂರ್ತಿ ಎಲ್ಲ ತಿಳ್ಕೊಂಡ್ಮೇಲೆ. ಓಕೆ ಫ್ರೆಂಡ್ಸ್, ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿರಬೇಕು ಅಲ್ವಾ? ಇನ್ನು ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಯಾಕೋ ನನ್ನ ಮೈಕು ಚಾರ್ಜಿಂಗ್ ಹಾಕಿದ್ದೀನಿ. ಆಲ್ರೆಡಿ 3-4 ಡೇಸಿಂದ ಚಾರ್ಜಿಂಗಲ್ಲೇ ಐತೆ. ಅದು ಫುಲ್ ಚಾರ್ಜಿಂಗ್ ಆಗಿಲ್ಲ. ಫುಲ್ ಚಾರ್ಜಿಂಗ್ ಆಗಲಿ ಅಂತ ಇಟ್ಟಿದ್ದೀನಿ. ಈಗಲೂ 100 ತೋರಿಸ್ತಾ ಐತೆ, ಆದರೆ ಒಳಗಡೆ ಚಾರ್ಜಿಂಗ್ ಆಗಬೇಕಂತೆ ಮೈಕು. ನನ್ನ ಮಗಳು ಹೇಳಿದ್ದಾಳೆ. ಇನ್ನು ಫ್ರೆಂಡ್ಸ್, ದಯವಿಟ್ಟು ಪ್ಲೀಸ್ ಇದೆ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇನ್ನು ಫ್ರೆಂಡ್ಸ್, ಆಲ್ರೆಡಿ ಈ ಸ್ಯಾರಿನ ನೋಡ್ತಾ ಇದ್ದೀರಾ. ಈ ಸ್ಯಾರಿನ ನಾನು ಎಷ್ಟೋ ಸಲ ತೋರಿಸಿದ್ದೀನಿ. ಒಂದು 2 ಟೈಮು, 1 ಟೈಮ್ ಇಲ್ಲ ಫ್ರೆಂಡ್ಸ್, ಒಂದೇ ಟೈಮ್ ಉಟ್ಕೊಂಡಿರೋದು ಸ್ಯಾರಿ. ಇನ್ನು ಫ್ರೆಂಡ್ಸ್, ನನಗೆ ಈ ಕಲರು ತುಂಬಾ ಇಷ್ಟ, ಬಾದಾಮಿ ಕಲರು ನೋಡಿ ಫ್ರೆಂಡ್ಸ್. ಇನ್ನು ಬ್ಯಾಕಲ್ಲಿ ನಿಮಗೆ ಗೊತ್ತು ನೋಡಿ, ರೌಂಡ್ ನೆಕ್ಕು. ನನ್ನ ಹಳೆ ಟೈಲರೇ ಒಳ್ಳೆಯದು ಫ್ರೆಂಡ್ಸ್. ಯಾಕೋ ಸ್ವಲ್ಪ ಒಂದು ದಾರ ಟೈಟ್ ಆಗಿದೆ. ನಾನು ಆಲ್ರೆಡಿ ನೆನ್ನೆನೇ ಹೇಳಿದೆ ಎಲ್ಲ ಬ್ಲೌಸು ಇದೇ ಥರ ಆಗಿದೆ ಅಂತ. ಆದರೆ ಫ್ರೆಂಡ್ಸ್, ಇಕ್ಕೊಂಡು 5 ಮಿನಿಟ್ಸ್ ಆದಮೇಲೆ ಕರೆಕ್ಟ್ ಆಗುತ್ತೆ. ಹಾಕೊಳ್ಳುವಾಗ ಸ್ವಲ್ಪ ಟೈಟ್ ಆಗುತ್ತೆ. ಇರಲಿ ಫ್ರೆಂಡ್ಸ್, ಅತಿ ಟೈಟಾಗಿ ಬ್ಲೌಸ್ನಾಗಲಿ ನಾವು ಇನ್ವೇರ್ನಾಗಲಿ ಹಾಕಬಾರ್ದು. ಒಂದು ದಾರ ಸ್ವಲ್ಪ ನಮಗೆ ಲೂಜೇ ಇರಬೇಕು. ಯಾಕಂದರೆ ಬಟ್ಟೆ ಅತಿ ಟೈಟ್ ಆದರೆ ಫ್ರೆಂಡ್ಸ್ ಒಂಥರ ಅನಿಸುತ್ತೆ. ನನಗೆ ಅಷ್ಟೊಂದು ಹಿಂಸೆ ಏನಂತ ಅನ್ನಿಸ್ತಾ ಇಲ್ಲ, ಆದರೆ ಇಲ್ಲಿ ಒಂಥರ ಕೊರ್ದಂಗೆ ಆಗುತ್ತೆ. ಇಲ್ಲಿ ಒಂದು ಸಲ ಬಿಗಿಯೋ ಥರ ಆಯ್ತಾಯಿದೆ. ಅದಕ್ಕೋಸ್ಕರ ನಾನು ಇಷ್ಟೊಂದು ಟೈಟಾಗಿ ಏನು ಹಾಕೊಳ್ಳಲ್ಲ ಫ್ರೆಂಡ್ಸ್. ಒಂದೊಂದು ಸ್ಟಿಚ್ ಬಿಚ್ಚಬೇಕು ಅಂತ ನೆನ್ನೆ ಒಂದು ಹಾಕೊಂಡಿದ್ನಲ್ಲ ವೈಟು, ಅದನ್ನು ಇಲ್ಲ ಇಟ್ಟಿದ್ದೀನಿ. ಆದರೆ ಫ್ರೆಂಡ್ಸ್, ನಾನು ಒಂದು ಬ್ಲೌಸ್ನು ಸ್ಟಿಚ್ಚೇ ಬಿಚ್ಚಿಲ್ಲ. ಲೂಜ್ ಆಗಿರೋದನ್ನು ಮಾತ್ರ ಸ್ಟಿಚ್ ಹಾಕೊಂಡು ಇಟ್ಕೊಂಡಿದ್ದೀನಿ.
ಅದರಲ್ಲೂ ನಾನು ಐಡಿಯಾ ಮಾಡ್ತಾಯಿದ್ದೀನಿ, ಅತಿ ಟೈಟಾಗಿ ಮತ್ತು ಓಲ್ಡ್ ಸ್ಯಾರಿ ಆಗಿದ್ದರೆ ಆ ಬ್ಲೌಸ್ನ ಸ್ಟಿಚ್ಚು ಬಿಚ್ಚಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್, ಯಾಕೆಂದರೆ ಗೊತ್ತಾ, ಅದು ಆಲ್ರೆಡಿ ಹಳೇದಾಗಿರುತ್ತೆ. ಮತ್ತು ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಆ ಉಕ್ಸ್ ಎಲ್ಲ ಬಂದು ಕಪ್ಪು ಬ್ಲ್ಯಾಕ್ ಕಲರ್ ಆಗಿರುತ್ತೆ. ಹಂಗಾಗಿ ಇನ್ನು ಫ್ರೆಂಡ್ಸ್, ಈ ಕಲರ್ ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ. ಬ್ಲ್ಯಾಕ್ ಇರಲಿ, ವೈಟ್ ಇರಲಿ. ನಾನೇನು ಅಷ್ಟೇನು ವೈಟ್ ಇಲ್ಲ ಫ್ರೆಂಡ್ಸ್, ಅತಿ ಬ್ಲ್ಯಾಕು ಇಲ್ಲ, ಮೀಡಿಯಮ್ ಕಲರ್ ಇದ್ದೀನಿ. ಅದಕ್ಕೆ ನಿಮಗೆ ಇದು ಫ್ರೆಂಡ್ಸ್, ಒಬ್ಬೊಬ್ಬರು ಗೋಧಿ ಬಣ್ಣ ಅಂತಾರೆ, ಒಬ್ಬೊಬ್ಬರು ಬಾದಾಮ್ ಕಲರ್ ಅಂತಾರೆ ಫ್ರೆಂಡ್ಸ್. ನೋಡಿ, ಸ್ಲೀವ್ ಇಷ್ಟೇ, ಇದೇ ಥರ ಪಟ್ಟಿ. ಇನ್ನು ಫ್ರೆಂಡ್ಸ್, ಇನ್ನೊಂದು ಸ್ಯಾರಿ ನನ್ನ ಹತ್ರ ಇದೇ ಕಲರು ಇದರಲ್ಲಿ ಇದು ಅಲಂಕಾರ ಪ್ಲಾಜಾದಲ್ಲಿ ಇದರಲ್ಲಿ ಮೆಜೆಸ್ಟಿಕ್ ಹೋದಾಗ ತಂದಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಆ ಸೀರೆ ನೆನಪಕ್ಕೋಸ್ಕರ ಇದನ್ನು ತಗೊಂಡೆ ಫ್ರೆಂಡ್ಸ್. ಆದರೆ ಕ್ವಾಲಿಟಿ ಇದು ಅಷ್ಟು ಚೆನ್ನಾಗಿಲ್ಲ. ಯಾಕಂದರೆ ಇದು ಬರೀ 500, ಅದು 900 600 ಏನಾಯಿತು ಫ್ರೆಂಡ್ಸ್. ಪಲ್ಲು ನೋಡಿ ಈ ಥರ ಇದೆ ಪಲ್ಲು. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ಏನಂದರೆ, ಇದು ಐರನ್ ಮಾಡಿ ಉಟ್ಕೋಬೇಕು. ನಾನೇನು ಐರನ್ ಮಾಡಿಲ್ಲ. ನರ್ಗೇನು ಚೆನ್ನಾಗಿ ಕೂರುತ್ತೆ, ನರ್ಗೇನು ಬರುತ್ತೆ. ಸುಮ್ಮನೆ ಹಂಗೆ ಉಜ್ಕೊಂಡ್ರೆ ಆಯಿತು ಫ್ರೆಂಡ್ಸ್. ಆದರೆ ಫ್ರೆಂಡ್ಸ್, ಸಾಫ್ಟ್ ಇದೆ ಸೀರೆ. ನಾನು ಯಾವಾಗಲೂ ಆಲ್ರೆಡಿ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ, ನಾನು ಯಾವುದೇ ಸ್ಯಾರಿ ತಗೊಳ್ಳಿ, ಯಾವುದೇ ಬಟ್ಟೆ ತಗೊಳ್ಳಿ, ನಾನು ಸಾಫ್ಟೇ ತಗೊಳ್ಳೋದು ಫ್ರೆಂಡ್ಸ್. ಯಾಕಂದರೆ ನಮಗೆ ನಮ್ಮ ಭಾರನ ನಾವು ಹೊರಬೇಕಲ್ಲ, ನಮ್ಮ ಭಾರನ ಇನ್ನೊಬ್ಬರ ಮೇಲೆ ಹೊರಿಸ್ಬಾರ್ದಲ್ಲ, ನಿಮಗೆ ಗೊತ್ತಲ್ಲ. ಹಂಗಾಗಿ ಫ್ರೆಂಡ್ಸ್, ಇದು ಬ್ಲೌಸು ಪ್ಲೈನ್ ಬಂದಿದೆ. ಹಂಗಾಗಿ ನನಗೆ ತುಂಬ ಇಷ್ಟ ಆಯಿತು. ಇದರಲ್ಲೇ ನನ್ನ ಮಗಳಿಗೊಂದು ಸ್ಕೈ ಬ್ಲೂ ಕಲರ್ ತಂದಿದ್ದೀನಿ. ಅವಳಿಗೆ ಸ್ವಲ್ಪ ಊದು ಅಗಲ ದೊಡ್ಡ ತಂದಿದ್ದೀನಿ. ಇನ್ನು ಫ್ರೆಂಡ್ಸ್, ಅವಳಿಗೊಂದು ನಾನು PF ನಂದು ಸರಿಯಾಗಿ ಬಂದಿಲ್ಲ ಅಂತ PF ಆಫೀಸ್ಗೆ ಡೈರಿ ಸರ್ಕಲ್ಗೆ ಹೋಗುವಾಗ ಫ್ರೆಂಡ್ಸ್, ಹಂಗೆ ಕೂತ್ಕೊಂಡು ವಿಜಯನಗರ ಕಡೆ ಸಿಗ್ನಲ್ಗೆ ಹೋಗ್ಬಿಟ್ಟಿದ್ದೀನಿ. ಆಮೇಲೆ ಅಲ್ಲೇ ಇಳಿದು ಅಲ್ಲಿ ನೋಡ್ತೀನಿ ಬಟ್ಟೆ ಅಂಗಡಿತ್ತು. ತುಂಬ ಕ್ವಾಲಿಟಿ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ಬಾದಾಮ್ ಕಲರ್ ಅಂದರೆ ಅತಿ ಬಾದಾಮ್ ಕಲರಲ್ಲ ಅದು, ನೋಡೋಣ. ಆದರೆ ನಾಳೆ ಅದೇ ಸ್ಯಾರಿ ಉಟ್ಕೊತೀನಿ. ಅದು ಬ್ಲೌಸ್ ಸಿಗ್ತಾ ಇಲ್ಲ, ಎಲ್ಲಿಟ್ಟಿದ್ದೀನಿ ಗೊತ್ತಿಲ್ಲ. ಇದು ಡಾರ್ಕ್ ಇದೆ, ಅದು ಲೈಟ್ ಕಲರ್ ಇದೆ. ಆದರೆ ಅದು ಬಾದಾಮ್ ಕಲರು ಅಲ್ಲ, ವೈಟು ಅಲ್ಲ, ಮಿಕ್ಸಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆ ಸ್ಯಾರಿ. ಡಿಸೈನ್ ಏನಿಲ್ಲ, ಇದರಲ್ಲಿ ಪ್ರಿಂಟೆಡ್ ಇದೆ, ಅದರಲ್ಲಿ ಗೀರ್ ಥರ ಬಂದಿದೆ. ನನ್ನ ಮಗಳು ಅದನ್ನು ಡೀಪ್ಗೆ ಹಾಕೊಂಡಿದ್ದಾಳೆ. ತೋರ್ಸೋಣ, ಅದನ್ನ ಹತ್ರ ಮೊಬೈಲ್ ಇಲ್ಲ ಫ್ರೆಂಡ್ಸ್. ಅವಳು ಡ್ಯೂಟಿಗೆ ಹೋಗಿದ್ದಾಳೆ. ಅದೇ ಸೀರೆಲ್ ನಾನು ಆ ಕಲರ್ ತಗೊಂಡಿದ್ದೆ. ಅದನ್ನಾಗ ಅವ್ಳ ಫ್ರೆಂಡ್ಸ್ ಎಲ್ಲರೂ ಅಷ್ಟೇ, ಆಂಟಿ ಯಾವಾಗಲೂ ಸೀರೆ ಚೆನ್ನಾಗಿರತ್ತಿರುತ್ತೆ, ನಂದಿನಿ ಎಲ್ಲಾದರೂ ನಿಮ್ಮಮ್ಮ ಕಾಟನ್ ಸ್ಯಾರಿ ತರಕ್ಕೆ ಹೋದರೆ ಫೋಟೋ ಕಳಿಸಿ ಅಂತ ಹೇಳಿದರು ಫ್ರೆಂಡ್ಸ್. ನಾನು ಹೋದಾಗ ಬಿಜಿ, ನಾನು ಹೋಗ್ತೀನಿ, ನಮ್ಗೆ ಯಾವ್ದು ಬೇಕು ತಗೋತೀನಿ ಬರ್ತೀನಿ. ಆ ಟೈಮಲ್ಲಿ ನಾನು ಫೋಟೋ ಕಳಿಸೋದು, ನನ್ನ ಮಗಳಿಗೆ ಕಳಿಸೋದು. ಅವಳಿಗೇನಾರು ಕೇಳಿದ್ರೆ ಯಾವುದು ಇದು ಬೇಕು ಅದು ಬೇಕು ಅಂತ ಅವಳು ಕೇಳೋದೇ ಇಲ್ಲ ಫ್ರೆಂಡ್ಸ್. ಅವಳು ಎಲ್ಲಾದರೂ ಜೀನ್ಸ್ ಪ್ಯಾಂಟ್ಗಳು, ಆಮೇಲೆ ಅವಳಿಗೆ ಹಾಫು ಟಾಪ್ ಬರ್ತಾರ ಜೀನ್ಸ್ ಪ್ಯಾಂಟ್ ಮಗಳು, ಅದನ್ನು ತಗೊಳ್ಳುವಾಗ ಅಷ್ಟೇ ಅವಳು ಇಷ್ಟಂಗೆ ತಗೊಳ್ಳೋದು ಫ್ರೆಂಡ್ಸ್. ಅದು ಬಿಟ್ಟರೆ ಅವಳು ಯಾವ ಸೀರೆನೂ ಫ್ರೆಂಡ್ಸ್ ಅವಳು ತಗೊಳ್ಳಲ್ಲ. ನಾನೊಂದು ಮಾತು, ನೋಡೋಣ, ಇಂಜಿನಿಯರ್ ಅಲ್ವಾ, ಏನಾದರೂ ಅವಳ ಜೊತೆ ಫ್ರೆಂಡ್ಸ್ ಎಲ್ಲ ಉಟ್ಕೊಂಡಾಗ ಆಸೆ ಇರುತ್ತೇನೋ, ನಾವೆಷ್ಟೇ ಆಗಲಿ ತಾಯಿ ಅಲ್ವಾ, ಏನಾದರೂ ಆಸೆ ಇರುತ್ತೇನೋ, ಒಂದು ಮಾತು ಕೇಳೋಣ ಅಂದರೆ ಫ್ರೆಂಡ್ಸ್ ಅವಳು, ಅಯ್ಯೋ ಮಮ್ಮಿ ನಿನಗೆ ಯಾವ್ದು ಇಷ್ಟ ಅದು ತಗೊಂಡು ಬಾ ಅಂತಾಳೆ. ತಂದ ಮೇಲೂ ಫ್ರೆಂಡ್ಸ್ ಅವಳು ಒಂದು ದಿವಸಕ್ಕೂ ಇಂಥ ಸೀರೆದು ಏನಂತಾಳೆ, ನೀನೇ ಚೆನ್ನಾಗಿರೋ ಸೀರೆ ತತ್ತೀಯಲ್ಲ ಅಂತಾಳೆ. ನಾನು ಫ್ರೆಂಡ್ಸ್, ಅವಳು ತುಂಬ ವೈಟ್ ಇದ್ದಾಳೆ ನನ್ನ ಮಗಳು, ನಾನೇನು ಹೊಗಳ್ತಾ ಇಲ್ಲ. ಅವಳು ಹುಟ್ಟಿದಾಗ ಫಸ್ಟೇ ನಮ್ಮೂರು ಹಳ್ಳಿ ಫ್ರೆಂಡ್ಸ್, ನಿಮಗೆ ಗೊತ್ತು, ಹಳ್ಳಿ ಕಡೆ ನೋಡಿದ್ರಲ್ಲ. ಅದು ನನಗೆ, ನಾನು ಫಸ್ಟ್ ಡೆಲಿವರಿಲಿ ನನಗೆ ತುಂಬ ಕಷ್ಟ ಆಗೋಯಿತು. ಅದಕ್ಕೆ ನಾನು ಭಯ ಬಿದ್ದು ಹಾಸ್ಪಿಟ್ಲಿಗೆ ಹೋಗದೆ ಹಠ ಮಾಡ್ಕೊಂಡು ಕೂತಿದ್ದೆ. ಆಮೇಲೆ ಹಠ ಮಾಡಿದ್ದಕ್ಕೆ ನಮ್ಮ ಮನೇಲಿ ಎಲ್ಲರೂ ಹೋಗಿ, ನಮ್ಮ ಊರಲ್ಲೇ ಒಬ್ಬರು ಡೆಲಿವರಿ ಮಾಡ್ತಾರೆ ನರ್ಸಮ್ಮ ಅಂತ, ಅವ್ರನ್ನ ಕರ್ಕೊಂಡು ಬಂದರು. ಜವರಮ್ಮ ಅಂತ, ಅವರಿಲ್ಲ, ಈಗ ತೀರೋಗಿದ್ದಾರೆ ಫ್ರೆಂಡ್ಸ್. ಅವ್ರು ಏಜ್ ಆಗಿದ್ರು ಎಲ್ರಿಗೂ ಡೆಲಿವರಿ ಮಾಡೋರು. ಮನೇಲೇ ನನಗೆ ಡೆಲಿವರಿ ಆಯಿತು. ಆಗ ಫ್ರೆಂಡ್ಸ್ ಫುಲ್ಲು ವೈಟ್ ಇದ್ದಿದ್ದಕ್ಕೆ ಊರಲ್ಲೆಲ್ಲ ನನ್ನ ಮಗಳನ್ನ ಒಂಥರ ಮಾತಾಡ್ತಾಯಿದ್ರು. ನನ್ನ ಮಗಳು ನಮ್ಮ ಮಡ್ಲಲ್ಲಿ ಇದು ಮರದಲ್ಲಿದ್ಲು, ನಮ್ಮಮ್ಮ ಪಕ್ಕಕ್ಕೆ, ಅಯ್ಯೋ ಥೂ ಇದೇನು ಈ ಹುಡುಗಿ ಇಷ್ಟೊಂದು ವೈಟ್ ಕೊಟ್ಟಿದೆ, ಒಂಥರ ಇಂಗ್ಲೀಷರ್ ಥರ ಅಂತ ಅಂದಿದ್ರು ಫ್ರೆಂಡ್ಸ್. ನೋಡಿ, ಒಂದು ತಾಯಿ ಏನಾದರೂ ಒಂದು ಮಗುನ ಒಂದು ಮಕ್ಕಳು ಆಗಲಿಲ್ಲ ಅಂದರೂ ಅನ್ನಿಸ್ಕೋಬೇಕು, ಮಕ್ಕಳಾದರೂ ಅನ್ನಿಸ್ಕೋಬೇಕು. ಆದರೆ ಫ್ರೆಂಡ್ಸ್ ನಾನೇನು ಚಿಂತೆ ಮಾಡಲಿಲ್ಲ. ಅವ್ರು ಅನ್ಕೊಂಡ್ರೆ ಅನ್ಕೋತಾರೆ ನನಗೇನು ಫುಲ್ ವೈಟ್. ಆಮೇಲೆ ಹೆಂಗಿದ್ರು ನಮ್ಮಮ್ಮ ಟೀಚರ್ ಆಗಿದ್ರಲ್ಲ, ಸಿಸ್ಟ್ರುಗಳು ಡೈಲಿ ಊರಿಗೆ ಬರ್ತಾಯಿದ್ರು. ಅದಕ್ಕೆ ಸಿಸ್ಟ್ರು ಒಂದೇ ಮಾತು ಹೇಳಿದ್ರು, ಮೇಡಮ್ ನೀವೇನು ತಲೆ ಕೆಡಿಸ್ಕೋಬೇಡಿ, ಅದು ಬರ್ತಾ ಮಾಮೂಲಿ ಇನ್ನೂ ಕಲರ್ ಚೆನ್ನಾಗಿ ಕಾಣಿಸ್ತಾಳೆ, ನೀವೇನಾಗ ಈಗ ಮಗು ಹುಟ್ಟಿರೋಕ್ಕೆ ಇಷ್ಟು ವೈಟ್ ಕಲರ್ ಆಗಿರೋದು, ಅದು ಯಾವ ಡಾಕ್ಟ್ರು ಕರ್ಕೊಂಡು. ಆದ್ರೂ ಕೇಳಬೇಕಲ್ಲ ಫ್ರೆಂಡ್ಸ್, ನಮ್ಮಮ್ಮ ನಾವು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದೋ, ಡಾಕ್ಟ್ರು ನಮ್ಮನ್ನೇ ಬೈದ್ಬಿಟ್ಟು ಕಳಿಸಿದ್ರು. ಹಂಗೆ ಅಲ್ವಾ ಡಾಕ್ಟ್ರು, ಹಳ್ಳಿ ಜನ ಏನಾದರೂ ಸುಮ್ಮನೆ 4 ಜನ ಏನಾದರೂ ಮಾತಾಡ್ತಾರೆ ಅಂದ್ಬಿಟ್ಟು, ಈಗ ಬಿಡಿ ಅದೆಲ್ಲ ಕಾಮನ್ ಆಗೋಯ್ತು. ಅದಕ್ಕೆ ಡಾಕ್ಟ್ರು, ಕೃಷ್ಣ ಡಾಕ್ಟ್ರು ಅಂತ ಇದ್ದರು ಫ್ರೆಂಡ್ಸ್, ಅವ್ರು ಈಗಲೂ ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ನಮಗೆಲ್ಲ ಕೈ ಆಪ್ರೇಷನ್ ಮಾಡಿದ ಅವರೇ. ಹೊಳೆನರಸೀಪುರದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ನನಗೆ ಡೆಲಿವರಿ ಆಗಿದ್ದು. ನಮ್ಮ ಅಕ್ಕಂಗೂ ಅಲ್ಲೇ ಡೆಲಿವರಿ ಆಗಿದ್ದು 2 ಮಕ್ಕಳು. ನಾನು 2ನೇದಕ್ಕೂ ಹೋಗಲಿಲ್ಲ, ಆಟ ಮಾಡ್ಕೊಂಡು ಫ್ರೆಂಡ್ಸ್. ನನಗೂ 2 ಮಕ್ಕಳು, ನಮ್ಮ ಅಕ್ಕನಿಗೂ 2 ಮಕ್ಕಳು, ನಮ್ಮ ಅಣ್ಣನಿಗೆ ಒಬ್ಬನೇ ಮಗ. ಹಾಗಾಗಿ ಡಾಕ್ಟ್ರ್ ಏನು ಮಾಡಿದ್ರು, ನಮ್ಮಮ್ಮನ ನನ್ನನ್ನು ಬೈದು ಕಳಿಸಿದ್ರು. ಯಾರೋ ಏನೋ ಹೇಳ್ಬಿಟ್ರು ಅಂತ ಬಂದಿದ್ದೀರಲ್ಲ, ಇಲ್ಲ ಅದೇನು ಕಾಯಿಲೆನ, ಮಗು ವೈಟು, ಅದು ಹೊಟ್ಟೆಲಿ ಯಾವ ಥರ ಇಟ್ಟರೆ ನಾವೇನು ಹೋಗಿ ತಿದ್ದುತ್ತೀವ ಅದರೊಳಗಡೆ. ಏನಾದರೂ ಹಳ್ಳಿ ಜನ ಹೇಳ್ಬಿಟ್ರೆ ಸಾಕು ಓಡಿ ಬಂದುಬಿಡ್ತೀರಿ
ಅಂತ ಬೈದರು ಅವರು. ಆಮೇಲೆ ನಾವು ಇನ್ನೇನು ಮಾಡೋದು ಫ್ರೆಂಡ್ಸ್, ಅವ್ರು ಹೇಳಿದ್ದಕ್ಕೆ ಆಯಿತು ಸರ್, ಇಲ್ಲ ಸರ್ ಈ ಥರ ಗಾಬರಿ ಆಯಿತು ಸರ್. ಆಮೇಲೆ ಜೊತೆಲಿ ನಮ್ಮ ಸಿಸ್ಟ್ರು ಬಂದಿದ್ದರು. ಅವ್ರು ಯಾವಾಗಲೂ ಅಷ್ಟೇ ನಮ್ಮ ಅಂಗನವಾಡಿ ನಮ್ಮಮ್ಮ ಅವರ ಕೆಲಸ ಮಾಡ್ತಾಯಿದ್ರಲ್ಲ ಆ ಸಿಸ್ಟ್ರು ನಮ್ಮ ಊರಿಗೆ ಬಂದರೆ ನಮ್ಮ ಮನೇಲೇ ಊಟ ಮಾಡೋರು, ನಮ್ಮಮ್ಮನ ಹತ್ರನೇ ಏನಾದರೂ ಬರೆಯೋದು ಮಾಡೋದು ಏನಿದ್ರು ತಗೋತಾಯಿದ್ರು. ಡೈಲಿ ಅವ್ರ ಊರಲ್ಲೇ ಅಲ್ವಾ ಏನಾದರೂ ಬರೆಯೋದು ಎಲ್ಲ ಮಾಡಿದ್ರೆ ಅವ್ರ ಹತ್ರನೇ ಬರ್ಕೊಂಡು ಹೋಗ್ತಾಯಿದ್ರು ಫ್ರೆಂಡ್ಸ್. ನಮ್ಮ ಮನೇಲಿ